ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೆ ವಕ್ಫ್ ಬಿಲ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ದಯವಿಟ್ಟು ಎಂಡ್ವರೆಗೆ ನೋಡಿ. ಈ ಕಾನ್ಸೆಪ್ಟ್ ನಿಮಗೆ ಬಹಳಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 1995 ವಕ್ಫ್ ಆಕ್ಟ್ ಪ್ರಕಾರ ಸೆಕ್ಷನ್ 40 ವಕ್ಫ್ ಬೋರ್ಡ್ ಅವರಿಗೆ ಫುಲ್ ಅಥಾರಿಟಿ ಇರುತ್ತೆ. ಈಗ ಯಾವುದೇ ಜಾಗವನ್ನ ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಕ್ಕೆ. ವಕ್ಫ್ ಪ್ರಾಪರ್ಟಿ ಅಂದ್ರೆ ಏನು? ವಕ್ಫ್ ಪ್ರಾಪರ್ಟಿ ಅಂದ್ರೆ ಯಾವುದೇ ಒಂದು ಪ್ರಾಪರ್ಟಿನ ನೀವು ಈಗ ವಕ್ಫ್ ಬೋರ್ಡ್ಗೆ ದಾನ ಮಾಡಿದ್ರೆ, ಇಲ್ಲ ಒಬ್ರು ಮುಸ್ಲಿಂ ಆಗಿ ಆ ಮುಸ್ಲಿಂ ಪ್ರಾಪರ್ಟಿನ ಇವರು ವಕ್ಫ್ ಬೋರ್ಡ್ಗೆ ದಾನ ಮಾಡಿದ್ರೆ ಅದು ವಕ್ಫ್ ಪ್ರಾಪರ್ಟಿ ಆಗುತ್ತೆ. ಸೊ ಈಗ ಈ ವಕ್ಫ್ ಪ್ರಾಪರ್ಟಿನ ನೀವು ಬರೀ ಎಜುಕೇಶನ್, ಮಸ್ಜಿದ್ ಮತ್ತೆ ಏನು ಸಮಾಧಿ ಕಟ್ಟಕ್ಕೆ ಜಾಗನ ಬಳಸ್ಬೋದು. ಇದನ್ನ ನೀವು ಕಮರ್ಷಿಯಲ್ ಆಗಿ ಯೂಸ್ ಮಾಡಂಗಿಲ್ಲ. ಸೊ ಈ ಒಂದು ಪ್ರೊವಿಷನ್ ಇಂದ ಸೆಕ್ಷನ್ 40 ಆಫ್ 1995 ವಕ್ಫ್ ಆಕ್ಟ್ ಪ್ರಕಾರ ವಕ್ಫ್ ಬೋರ್ಡ್ಗೆ ಸುಮಾರಷ್ಟು ಲ್ಯಾಂಡ್ ಅದಾದ್ಮೇಲೆ ಅಕ್ವಿಸಿಷನ್ ಮಾಡ್ತಾರೆ. ಸೊ ಈಗ 2009 ಈ ವಕ್ಫ್ ಬೋರ್ಡ್ ಅವ್ರ ಹತ್ರ ಏನ್ ಆಸ್ತಿ ಇರುತ್ತೆ ಅದು ಬಂದ್ಬಿಟ್ಟು ಸುಮಾರು 4 ಲಕ್ಷ ಎಕರೆಯಷ್ಟು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಇರುತ್ತೆ 2009. ಅದಾದ್ಮೇಲೆ 2025 ಈ 4 ಲಕ್ಷ ಹೆಕ್ಟರು 9 ಲಕ್ಷ ಹೆಕ್ಟರ್ ಆಗಿ ಬೆಳೆಯುತ್ತೆ. ಈಗ ವಕ್ಫ್ ಬೋರ್ಡ್ ಹತ್ರ ಇರುವಂತಹ ಪ್ರಾಪರ್ಟಿ ಥರ್ಡ್ ಲಾರ್ಜೆಸ್ಟ್ ಪ್ರಾಪರ್ಟಿ ಇಡೀ ಇಂಡಿಯಾದಲ್ಲೇ. ಫಸ್ಟ್ ಬಂದ್ಬಿಟ್ಟು ನಮ್ಮ ರೈಲ್ವೆ, ನೆಕ್ಸ್ಟ್ ಬಂದು ನಮ್ಮ ಡಿಫೆನ್ಸ್ ಲ್ಯಾಂಡ್ ಹೈಯೆಸ್ಟ್ ಅವ್ರ ಹತ್ರ ಇರೋದು. ಅದಾದ್ಮೇಲೆ ವಕ್ಫ್ ಅವ್ರ ಹತ್ರನೇ ಹೈಯೆಸ್ಟ್ ಲ್ಯಾಂಡ್ ಪ್ರಾಪರ್ಟಿ ಬರುತ್ತೆ. ಈಗ ಇವರು ಪ್ರಾಪರ್ಟಿ ಇಷ್ಟು ಇನ್ಕ್ರೀಸ್ ಆಗಿದೆಯಲ್ಲ, ಇದಕ್ಕೆ ಕಾರಣಗಳು ಏನಂದ್ರೆ, ಒಂದು ಇವರು ಅಕ್ವೈರ್ ಮಾಡುವಂತಹ ಮೆಥಡ್. ಈಗ ಒಂದು ಜಾಗಕ್ಕೆ ಒಂದು ಹಿಸ್ಟ್ರಿನ ಇದೆ ಅಂದ್ರೆ, ಈಗ ಅಲ್ಲಿ ಯಾರೋ ಮುಸ್ಲಿಂ ರಾಜ ಆಳಿರ್ತಾನೆ, ಇಲ್ಲ ಒಂದು ಅಲ್ಲಿ ಮುಸ್ಲಿಂ ಅವರ ಒಂದು ಮಾಸ್ಕ್ ಇರುತ್ತೆ, ಇಲ್ಲ ಅವ್ರದ್ದು ಏನೋ ಒಂದು ರಿಲಿಜಿಯಸ್ ಅಟ್ಯಾಚ್ಮೆಂಟ್ ಇರುವಂತಹ ಲ್ಯಾಂಡ್ ಇರುತ್ತೆ. ಆ ಲ್ಯಾಂಡ್ ನ ವಕ್ಫ್ ಬೋರ್ಡ್ ಅವರು ಸುಮ್ಮನೆ ಹಾಗೆ ಹೋಗಿ ಅವರು ಅಕ್ವೈರ್ ಮಾಡ್ಬೋದು. ಈಗ ಆ ಲ್ಯಾಂಡ್ ಅಕ್ವೈರ್ ಮಾಡಿದಾಗ ಆ ಜಾಗ ಬಂದ್ಬಿಟ್ಟು ನಿಮ್ ಜಾಗ ಆಗಿದ್ರೆ ನೀವು ಹೈಕೋರ್ಟ್ ಹೋಗಕ್ಕೆ ಒಂದು ಪ್ರೊಸೀಜರ್ ಇಲ್ಲ. ನೀವೇನಾದ್ರು ಅಪೀಲ್ ಹೋಗ್ಬೇಕಂದ್ರೆ ಈ ವಕ್ಫ್ ಬೋರ್ಡ್ಗೆ ಅಪೀಲ್ ಹೋಗ್ಬೇಕಾಗತ್ತೆ. ವಕ್ಫ್ ಬೋರ್ಡ್ ಅಲ್ಲಿ ಏನಾಗುತ್ತೆ, ಇರೋರೆಲ್ಲರೂ ಮುಸ್ಲಿಂ ಆಗಿರ್ತಾರೆ ಅಂಡ್ ಅಲ್ಲಿ ನಿಮ್ಗೆ ನಿಮ್ ಪರ ಡಿಸಿಷನ್ ಆಗೋದು ಕಷ್ಟ ಆಗುತ್ತೆ. ಇವು ಮುಂಚೆನೂ ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದಾಗಿತ್ತು, ಬಟ್ ಅಲ್ಲಿ ಪ್ರೊಸೀಜರ್ ಬಹಳಷ್ಟು ಕಷ್ಟ ಆಗಿತ್ತು. ಬಟ್ ಇವಾಗ ಏನು 2025 ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಆಕ್ಟ್ ತಂದಿದ್ದಾರೆ. ಈಗ ಒಂದು ವೇಳೆ ನೀವು ವಕ್ಫ್ ಬೋರ್ಡ್ ಅಲ್ಲಿ ನಿಮ್ಮ ಪರ ಡಿಸಿಷನ್ ಆಗಿಲ್ಲ ಅಂದ್ರೆ ನೀವು ವಿತಿನ್ ಪೀರಿಯಡ್ ಆಫ್ 90 days ಅಲ್ಲಿ ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಸೊ ಅದಲ್ಲದೆ ಮುಂಚೆ ವಕ್ಫ್ ಬೋರ್ಡ್ ಅಲ್ಲಿ ಸ್ಟೇಟ್ ವಕ್ಫ್ ಬೋರ್ಡ್ ಅಂತ ಒಂದಿರುತ್ತೆ, ಅದಾದ್ಮೇಲೆ ಸೆಂಟ್ರಲ್ ವಕ್ಫ್ ಬೋರ್ಡ್ ಅಂತ ಇರುತ್ತೆ. ಅಲ್ಲಿ ಮುಸ್ಲಿಂ ಅವರ ಬಿಟ್ರೆ ಇನ್ಯಾವ ಮೆಂಬರ್ಸು ಇರ್ತಾ ಇಲ್ಲ. ಬಟ್ ಇವಾಗ ಏನು ಒಂದು ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಲ್ಲಿ ನಾನ್ ಮುಸ್ಲಿಂ ಮೆಂಬರ್ ಕೂಡ ಇರಬೇಕು ಆ ಡಿಸಿಷನ್ ಬೋರ್ಡ್ ಅಲ್ಲಿ ಅಂತ ಒಂದು ಹೊಸ ಅಮೆಂಡ್ಮೆಂಟ್ ಕೂಡ ತರ್ತಾ ಇದ್ದಾರೆ. ಹಾಗೆ ಇದ್ರ ಜೊತೆಗೂ ಕೂಡ 2 ಮುಸ್ಲಿಂ ವುಮೆನ್ ಅವರ ಇಬ್ರು ಮುಸ್ಲಿಂ ಮಹಿಳೆಯವರ ಕೂಡ ಪಾರ್ಟಿಸಿಪೇಷನ್ ಇರಬೇಕು ಅಂತ ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಹೇಳುತ್ತೆ. ಸೊ ಇದಿಷ್ಟು ಹೊಸದಾಗಿ ತಂದಿರುವಂತಹ ವಕ್ಫ್ ಅಮೆಂಡ್ಮೆಂಟ್ ಅಲ್ಲಿ ಬರುವಂತಹ ಒಂದಿಷ್ಟು ಆಸ್ಪೆಕ್ಟ್ಸ್. ಈಗ ವಕ್ಫ್ ಬಿಲ್ ತಗೊಂಡು ಬಹಳಷ್ಟು ಜನ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ, ವಕ್ಫ್ ಬೋರ್ಡ್ ಮೇಲೆ ನೀವು ಸುಮ್ಮನೆ ಅಟ್ಯಾಕ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದ್ರ ಹಿಂದೆ ಗೌರ್ಮೆಂಟ್ ಅವರು ಏನ್ ರೀಸನ್ ಕೊಡ್ತಾರೆ ಅಂದ್ರೆ, ವಕ್ಫ್ ಬೋರ್ಡ್ ಹತ್ರ ದಿನೇ ದಿನೇ ಲ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂಡ್ ಆ ಲ್ಯಾಂಡ್ಗೆ ಒಂದು ಪ್ರೊಸೀಜರ್ ಇಲ್ಲ, ಅಥಾರಿಟಿ ಇಲ್ಲ, ಆ ಲ್ಯಾಂಡ್ ನ ಹೇಗೆ ನೀವು ಅಕ್ವೈರ್ ಮಾಡ್ತಿದ್ದೀರಾ ಅಂತ. ಸೊ ಇದನ್ನ ಸ್ಟಾಪ್ ಮಾಡಕ್ಕೆ ಕೂಡ ಇವರು ಈ ಲ್ಯಾಂಡ್ ಏನು ವಕ್ಫ್ ಬೋರ್ಡ್ ಮುಂದೆ ಇದೆ ಅದನ್ನ ಆನ್ಲೈನ್ ಪೋರ್ಟ್ ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಈಗ ವಕ್ಫ್ ಹತ್ರ ಯಾವ ಲ್ಯಾಂಡ್ ಇದೆ ಆ ಲ್ಯಾಂಡ್ ನ ಒಂದ್ ವೇಳೆ ಆನ್ಲೈನ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡದೆ ಹೋದ್ರೆ ಆ ಒಂದು ಲ್ಯಾಂಡ್ ನ ಗವರ್ಮೆಂಟ್ ಅವರು ಮುಂದೆ ಬರುವ ದಿನಗಳಲ್ಲಿ ಮುಟ್ಗೋಳು ಹಾಕುವಂತಹ ಒಂದು ಸಂದರ್ಭ ಕೂಡ ಬರ್ಬೋದು. ಸೊ ಇದರಿಂದ ಮುಸ್ಲಿಂ ಸಮುದಾಯದವರು ನಮ್ಮ ಒಂದು ಸಮುದಾಯ ಮೇಲೆ ಮಾಡ್ತಿರುವಂತಹ ಒಂದು ಅಟ್ಯಾಕ್ ಬಿಜೆಪಿ ಕಡೆಯಿಂದ ಅಂತ ಅವರು ಹೇಳ್ತಿದ್ದಾರೆ. ಬಟ್ ಬಿಜೆಪಿ ಅವರು ನಮ್ಗೆ ಒಂದು ಕಾನೂನಾತ್ಮಕ ಟ್ರಾನ್ಸ್ಪರೆನ್ಸಿ ಬೇಕು, ನೀವು ಯಾವುದೋ ಒಂದು ಜಾಗನ ಹೋಗಿ ಅಕ್ವೈರ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಈಕ್ವಾಲಿಟಿ ಇರ್ಲಿ ಅಂತ ನಾವು ಈ ಬಿಲ್ ನ ತರ್ತಾ ಇದೀವಿ ಅಂತ ಬಿಜೆಪಿ ಅವ್ರ ಕಡೆಯಿಂದ ವಾದ ವಿವಾದ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ, ಈಗ ಹೊಸ ಅಮೆಂಡ್ಮೆಂಟ್ ಆಗಿ 2025 ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಆಲ್ರೆಡಿ ಜಾರಿಗೆ ಬಂದಿದೆ. ಇದರಿಂದ ಮುಂದೆ ಬೆಳವಣಿಗೆಗಳು ಹೇಗೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.